ಸರ್ ಇದು ನೀವು ಹೇಳಿದಕ್ಕೆಲ್ಲ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ಒಂದು ಕಾನೂನು ಜಾರಿಯಾಗಬೇಕು ಸರ್. ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೋ ಅವರಿಗೆ ಸರ್ಕಾರಿ ಕೆಲಸ ಘೋಷಣೆ ಆಗ್ಬಿಡ್ಬೇಕು, ಇದು ಮೊದಲನೇದು. ಇಲ್ಲ ಸರ್ಕಾರಿ ಮಹಿಷಿ ಏನು ಸರೋಜಿನಿ ಮಹಿಷಿ ವರದಿ ಜಾರಿ ಇದೆಯಲ್ಲ ಅದನ್ನ ಮಾಡಬೇಕು. ಇಂಥವೆಲ್ಲ ಮಾಡಿದಾಗ ನಾವು ಹೋರಾಟನೂ ಬೇಕಾಗಿಲ್ಲ, ಹೇಳೋದು ಬೇಕಾಗಿಲ್ಲ ಸರ್. ಅವಶ್ಯಕತೆ ತಾನಾಗೆ ಬರ್ತದೆ. ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ಮನಸ್ಥಿತಿ ಬರಬೇಕು. ಇವಾಗ ನಾವು ಒಂದು ಸರ್ಕಾರಿ ಶಾಲೆ ದತ್ತು ತಗೋಬೇಕು ಅಂತ ಹೊರಟಿದ್ವಿ. ಈಗ ಮುಂದಿನ ತಿಂಗಳು ಈ ವರ್ಷದಲ್ಲಿ ನಾವು ತಗೋತೀವಿ, ಮಾತಾಡಿದ್ದೀವಿ. ನಮ್ಮ ಬಿ ಒ ಮಾತಾಡಿ ನಮ್ಮ ಅಶ್ವತ್ಥನಾರಾಯಣ ಸಾಹೇಬ್ರಿಗೆ ಹೇಳಿದ್ದೀವಿ. ಅವರು ಕೂಡ ಖಂಡಿತ ಮಾಡಿ ನಿಮ್ಗೆ ನಾವು ಏನು ಬೇಕು ನಿಮ್ಮ ಸಹಕಾರ ನಿಂತ್ಕೊಂಡಿರ್ತೀವಿ, ನಿಮ್ಗೆ ಯಾವ ಶಾಲೆ ಬೇಕು ಹೇಳಿ ಅಂತ ಅವರು ಹೇಳಿದ್ರು. ನಾವು ಒಂದು ಸರ್ಕಾರಿ ಶಾಲೆಯನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ನಾವು ಅವತ್ತು ದಿವಸ ಯಾಕೆಂತಂದ್ರೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಮಾದರಿ ಶಾಲೆ ಮಾಡಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಅವತ್ತು ದಿವಸ ನಿಮ್ಮ ಬೆಂಬಲಗಳು ನಮಗೆ ಬೇಕು. ನಾವು ಅದೇ ರೀತಿ ಪ್ರತಿಯೊಬ್ಬರಿಗೂ ಏನು ಬರಬೇಕು ಸರ್ ಅಂತಂದರೆ, ನೀವು ಹೊಟ್ಟೆ ಹಸಿದ್ರೆ ಊಟ ಮಾಡಬೇಕು ಅಂತ ಮನಸ್ಥಿತಿ ಬರುತ್ತೆ. ನೀವು ಅಳಿಸೋದನ್ನು ಕೊಟ್ಟರೆ ತಿಂತಾರೆ ಸರ್ ಜನ? ಇಲ್ಲ. ಈ ಪರಿಸ್ಥಿತಿ ಹೆಂಗಾಗ್ತಿದೆ ಸರ್ಕಾರಿ ಶಾಲೆಯಲ್ಲಿ ಹೆಂಗಾಗ್ತಿದೆ ಅಂತಂದರೆ, ನಿಮಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈ ಖಾಸಗಿ ಶಾಲೆಗಳಲ್ಲಿ ಎಷ್ಟು ಕೇಸ್ ಬರ್ತವೆ, ಸರ್ಕಾರಿ ಶಾಲೆಗಳು ಎಷ್ಟು ಕೇಸ್ ಬರ್ತವೆ, ಇತಿಹಾಸ ತೆಗೆದು ನೋಡಿ ನೀವು ಹೆಂಗಿರ್ತದೆ. ಸಮಸ್ಯೆಗಳೆಲ್ಲ ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡಿ. ಹಂಗಾಗಿ ಜನಗಳು ಏನು ಮಾಡ್ತಿದ್ದಾರೆ, ಸರ್ಕಾರಿ ಶಾಲೆಗೆ ಎಷ್ಟೋ ಜನ ಅವಶ್ಯಕತೆ ಪಾಪ ಹಣಕಾಸಿನ ಸಮಸ್ಯೆ ಇದ್ದವರು ಮಾತ್ರ ಅಲ್ಲಿ ಸೇರಿಸಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಸೆ ಪಟ್ಟು ಸೇರಿಸಂಥವ್ರು ಯಾರೂ ಇವತ್ತು ಆಗ್ತಿಲ್ಲ. ಯಾಕೆ ಅಂತಂದರೆ ಅದಕ್ಕೂ ನೇರ ಹೊಣೆ ನಾವು ಹೇಳ್ದಂಗೆ ಅವಾಗ ಸರ್ಕಾರನೇ. ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಸದ್ಯ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.